ಅತ್ತೆ ವರ್ಸಸ್ ಸೊಸೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸಾಕಷ್ಟು ಚರ್ಚೆಯನ್ನು ನಡೆಸ್ತಾ ಇದ್ವಿ, ಸಾಂಪ್ರದಾಯಿಕ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನದಲ್ಲಿ ಎಲ್ಲೋ ಒಂದ್ ಕಡೆ ಆ ಒಂದು ಸಂಬಂಧಗಳ ನಡುವೆ ಇರುವಂತಹ ಒಂದು ಬಾಂಡಿಂಗ್ ಎಲ್ಲೋ ಕಣ್ಮರೆ ಆಗ್ತಾ ಇದೆ. ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಮಾತ್ರ ಬ್ಯುಸಿ ಆಗಿದ್ದಾರೆ. ಆದರೆ ಯಾರಿಗೂ ಕೂಡ ಆ ಒಂದು ಸಂಬಂಧಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಅಷ್ಟು ಟೈಮ್ ಕೂಡ ಇಲ್ಲ ಅನ್ನೋದು ಸಾಕಷ್ಟು ದುರಾದೃಷ್ಟಕರ ಸಂಗತಿ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಸೋಣ. ಸೊ ಸಂಧ್ಯಾ, ಅದೇ ಇವತ್ತು ತಂದೆ ತಾಯಿಗೆ ಟೈಮ್ ಕೊಡೋದಕ್ಕೆ ಮಗನಿಗೆ ಟೈಮ್ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ ವೃದ್ಧಾಶ್ರಮ ಜಾಸ್ತಿ ಆಗೋದಾಗಿರಬಹುದು, ಅಥವಾ ತಂದೆ ತಾಯಿಗೆ ಒಂದು ಟ್ಯಾಬ್ಲೆಟ್ ತಂದ್ಕೊಡೋದಕ್ಕೂ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಬೇಜಾರು ಮಾಡ್ಕೊಳ್ಳೋದು ಅಥವಾ ಸಿಡ್ಕೋದು, ಇಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ಅಂದ್ರೆ ಎಲ್ಲೋ ಒಂದ್ ಕಡೆ ಮದುವೆಯ ನಂತರ ತಮ್ಮ ಮಗ ಅಲ್ಲ ಅನ್ನೋ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹೌದು, ಅಂದ್ರೆ ಇದು ನಾನು ಆಗ್ಲೇ ಹೇಳಿದಾಗೆ ಒಟ್ಟಾರೆ ಸಂಬಂಧಗಳೇ ಹಂಗಾಗೋಗ್ತಾ ಇದೆ. ತಂದೆ ತಾಯಿನ ನೋಡ್ಕೊಳ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಸಂಬಂಧಗಳು ಕೂಡ ಹೀಗೆ ಆಗ್ತಿರೋದ್ರಿಂದ ಇದಕ್ಕೆ ನಾವು ಇದನ್ನು ಮಾತ್ರನೇ ತಗೊಳ್ಬೇಕು ಅಂತೇನಿಲ್ಲ. ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಕಡಿಮೆ ಆಗಿ ಎಲ್ಲ ಸಂಬಂಧಗಳು ಕೂಡ ವ್ಯಾವಹಾರಿಕವಾಗ್ತಾ ಇದೆ. ಎಷ್ಟು ಯಾಂತ್ರಿಕ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮಂಗೆ ಟ್ಯಾಬ್ಲೆಟ್ ತಂದು ಕೊಡಬೇಕು, ಅದೊಂದು ತಿಂಗಳಲ್ಲಿ ನನ್ನೊಂದು ಕರ್ತವ್ಯ, ತಂದು ಕೊಟ್ಬಿಡ್ಬೇಕಷ್ಟೆ. ಅದು ಪ್ರೀತಿಯಿಂದ ತೊಗೊಂಡ್ಯಾ ಅಥವಾ ಊಟ ಮಾಡಿದ್ಯಾ ಮತ್ತೊಂದು ಆಯ್ತಾ ಏನಾಗ್ತಿದೆ, ಈ ಎಲ್ಲವೂ ಕೂಡ ಇವತ್ತಿನ ದಿವಸ ಭಾಳ ಕಡಿಮೆ ಆಗೋಗ್ತಾ ಇದೆ. ತನ್ನದೇ ಆದಂಥ ಜೀವನದಲ್ಲಿ ಮಗ ಇದ್ಬಿಡ್ತಾನೆ ಅಥವಾ ಸೊಸೆ ಇದ್ಬಿಡ್ತಾಳೆ. ಸೊ ಎಲ್ಲರೂ ಕೂಡ ಅವ್ರವ್ರದೇ ಲೋಕದಲ್ಲಿ ಇರ್ತಾ ಇರೋದ್ರಿಂದ ಯಾರಿಗೂ ಒಬ್ಬರ ಸಂಬಂಧ ಅಥವಾ ಒಬ್ಬರ ಜೊತೆ ಹೇಗಿರಬೇಕು ಅಥವಾ ಮನೆ ಕುಟುಂಬದಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಯಾವ ರೀತಿ ಇರಬೇಕು, ಯಾವ ರೀತಿ ಸಂಬಂಧವನ್ನು ವೃದ್ಧಿಸ್ಕೊಳ್ಬೇಕು, ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳನೇ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಿದೆ. ಅದು ಅತ್ತೆಯ ಕೇಸ್ನಲ್ಲಾಗಿರ್ಬೋದು ಅಥವಾ ಮನೆಯ ಇತರ ಸಂಬಂಧಗಳಲ್ಲಾಗಿರ್ಬೋದು ಅದಿನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತಿದೆ ಅಂತ ಹೇಳಿ ಅನಿಸುತ್ತೆ. ಸೊ ಗಂಡ ಮನೆ ಅಥವಾ ಮಕ್ಕಳು ಇವ್ರ ಬಗ್ಗೆ ತೋರಿಸ್ತಕ್ಕಂಥ ಕಾಳಜಿಯನ್ನು ಅತ್ತೆ ಬಗ್ಗೆ ಆಗಲಿ, ಮಾವನ ಬಗ್ಗೆ ಆಗಲಿ ಅಥವಾ ಮನೇಲಿರ್ತಕ್ಕಂಥ ಇತರ ಕುಟುಂಬದ ಸದಸ್ಯರ ಬಗ್ಗೆ ಆಗಲಿ ಸೊಸೆಯಾದವಳು ತೋರಿಸಿದಾಗ ಅದೇ ಪ್ರೀತಿ ಅದೇ ವಿಶ್ವಾಸವನ್ನ ಅದೇ ಯಾಕೆ ಆಗ್ತಾ ಇಲ್ಲ? ತನ್ನ ಮನೆಯಲ್ಲೇ ಇರುವಂತಹ ತನ್ನ ಮಗನಿಗೆ ಅಷ್ಟೇ ಪ್ರೀತಿ ಕೊಡ್ತಾರೆ ಅಥವಾ ತನ್ನ ಗಂಡನಿಗೂ ಅಷ್ಟೇ ಪ್ರೀತಿ ಕೊಡ್ತಾರೆ. ತನ್ನ ಗಂಡನ ಜೀವನದ ಒಂದು ಭಾಗವಾಗಿರುವಂತಹ ತಂದೆ ತಾಯಿಗೆ ಯಾಕೆ ಆ ಸೊಸೆ ಆ ಒಂದು ನಿರ್ಲಕ್ಷ್ಯ ಭಾವ ಇರುತ್ತೆ ಅವರಲ್ಲಿ? ನೋಡಿ, ಇಲ್ಲಿ ಅಮ್ಮ ಅಥವಾ ಬೇರೆಯವರಾದ್ರೆ ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯಗಳು ಎಲ್ಲ ಸಂಬಂಧಗಳಲ್ಲೂ ಬರ್ತಕ್ಕಂಥದ್ದು ಬಹಳ ಸಹಜ. ಆದರೆ ಅತ್ತೆ ಜೊತೆ ಭಿನ್ನಾಭಿಪ್ರಾಯ ಬಂದಾಗ ಅದು ಅತ್ತೆ 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 ಅನ್ನೋ ಮನೋಭಾವದಲ್ಲೇ ನೋಡ್ತೀವಿ. ಅದು ಅಮ್ಮ ಅಂತ ಮನೋಭಾವದಲ್ಲಿ ನೋಡಿದಾಗ ಒಂದು ಕ್ಷಣ ಅಲ್ಲಿ ಜಗಳ ಆಗುತ್ತೆ, ಮತ್ತೆ ಭಿನ್ನಾಭಿಪ್ರಾಯ ಬರುತ್ತೆ, ಮತ್ತೆ ಒಂದಾಗ್ಬಿಡ್ತೀವಿ. ಆದರೆ ಅತ್ತೆ ಸಂಬಂಧದಲ್ಲಿ ಮಾತ್ರ ಹಾಗಾಗ್ತಾ ಇಲ್ಲ. ಸೊ ಈ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಆ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಎಲ್ಲೋ ಅನಿವಾರ್ಯತೆಯಿಂದ ಹಾಗೆ ಹೊಂದ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲೂ ಕೂಡ ನಾವಿರ್ತೀವಿ ಅಂತ ಅನ್ಸುತ್ತೆ. ಓಕೆ ಲತಾ ಅವರೇ, ಇತ್ತೀಚಿನ ದಿನದಲ್ಲಿ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಕೂಡ ಸ್ವಾವಲಂಬಿಗಳು. ಹೆಣ್ಮಕ್ಳು ಇವತ್ತು ಕೆಲಸ ಹೋಗ್ತಾರೆ, ತಿಂಗಳಾದ್ರೆ ಸಂಬಳ ತಗೋತಾರೆ, ದೇ ಆರ್ ಪವರ್ಫುಲ್. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವರ ಈ ಒಂದು ಸ್ವಾವಲಂಬಿತನಾನೇ ಅತ್ತೆಯ ಬಾಯಿ ಮುಚ್ಚೋದಕ್ಕೆ ಕಾರಣ ಆಗ್ಬಿಡುತ್ತೆ. ಅಂದ್ರೆ ಇವಾಗ ಅವ್ರು ದುಡಿತಾ ಇದ್ದಾರೆ, ಅವ್ರ ಕೈಯಲ್ಲಿ ದುಡ್ಡಿದೆ, ಎಲ್ಲಿ ನಾನು ಒಂದು ಮಾತು ಇದು ಸರಿಯಲ್ಲಮ್ಮ ಹಿಂಗ್ ಮಾಡು ಅಂದ್ರೆ ಎಲ್ಲಿ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೋ ಅನ್ನೋ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಎಷ್ಟೋ ಮನೆಗಳಲ್ಲಿ ಇವುಗಳನ್ನ ನೋಡ್ತಾ ಇದ್ದೀವಿ. ಸೊ ಅದು ಸರಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾನ್ ದುಡಿತಾ ಇದ್ದೀನಿ ನಿಜ, ಆದ್ರೆ ಇಷ್ಟು ದಿನ ದುಡಿದು ಸಾಕಿ ಆ ಮನೆಯನ್ನ ನಡೆಸಿರುವಂತಹ ಒಬ್ಬ ಹಿರಿಯ ಹೆಂಗಸಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ಕೂಡ ಬೆಳಿಬೇಕು, ಆ ಒಂದು ವಾತಾವರಣ ಬೆಳಿಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಅದು ಇತ್ತೀಚೆಗೆ ಕಡಿಮೆ ಆಗ್ತಾ ಬಂದಿದೆ. ಅದು ಈಗ ಅದು ಸೊಸೆ ದುಡಿದು ಬಂದರು ಅವಳು ಅತ್ತೆನೂ ಈಗ ಅದು ಹಿಂದಿನ ಥರ ಇಲ್ಲ, ಈಗ ಚೆನ್ನಾಗೇ ನೋಡ್ಕೋತಾ ಇದ್ದಾಳೆ. ಈಗ ಅತ್ತೆ ಮತ್ತು ಸೊಸೆ ಇಬ್ಬರೂ ನನ್ನನ್ನು ಈಚೆ ಹಾಕ್ತಾರೆ ಅಂತ ಭಯ ಇದ್ರೂ ಆಕೆಗೆ ಅತ್ತೆಯನ್ನು ಸೊಸೆನ ಇವಳು ಸ್ವಲ್ಪ ಮಕ್ಕಳನ್ನ ಆಕಿ ಮಕ್ಕಳನ್ನ ಚೆನ್ನಾಗಿ ನೋಡಿ ಅವಳು ಸ್ಕೂಲು ಶಾಲೆ ಕಲಿಸಿ ಟೈಮ್ ಅವ್ರಿಗೆ ಏನಿದೆ ಮ್ಯೂಸಿಕ್ ಕ್ಲಾಸು ಡ್ಯಾನ್ಸ್ ಕ್ಲಾಸ್ ಏನೇ ಇದ್ರು ಪ್ರತಿಯೊಂದು ಅವನು ಕಲಿಸಿ ಚೆನ್ನಾಗಿ ನೋಡಿಕೊಂಡು ಈ ಸೊಸೆಗೆ ಈಗ ಅಲ್ಲಿ ಬದಲಾವಣೆ ಆಗ್ತಾ ಇದ್ದಾಳೆ. ಇಲ್ಲ ನಮ್ಮ ಅತ್ತೆ ನನ್ನ ಮಕ್ಕಳನ್ನ ಜವಾಬ್ದಾರಿ ತಗೋತಾರೆ, ನನ್ನ ಗಂಡನ ಮೇಲೆ ಜವಾಬ್ದಾರಿ ತಡಿ, ಅವಳು ನನ್ನ ತಾಯಿ ಸಂಬಂಧದಲ್ಲೇ ನಾನು ನೋಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಈಗ ಸ್ವಲ್ಪ ಬದಲಾವಣೆ ಆಗ್ತಾ ಬಂದಿದೆ. ಆಗಬೇಕು. ಇದೇ ಥರ ಆಗಿದ್ರೆ ಖಂಡಿತವಾಗ್ಲೂ ಇವರು ಅತ್ತೆ ಸೊಸೆ ಚೆನ್ನಾಗಿರ್ತಾರೆ, ಯಾವ ಇದು ಬರಲ್ಲ ಅಂತ ನನ್ನ. ಓಕೆ, ನಮ್ಮ ಬಳ್ಳಾರಿ ಗೆಸ್ಟ್ ಆಗಿರುವಂತಹ ಸಂಧ್ಯಾ ಅವರು ಏನ್ ಹೇಳ್ತೀರಾ? ಸಂಧ್ಯಾ ಅವರೇ, ಈಗಾಗಲೇ ನಾವು ಸಾಕಷ್ಟು ಚರ್ಚೆಯನ್ನ ಮಾಡಿದ್ವಿ. ಅಂದ್ರೆ ಈ ಸಂಬಂಧವನ್ನ ಇನ್ನಷ್ಟು ಬೆಳೆಸೋದಕ್ಕೆ, ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ಯಾವೆಲ್ಲ ಅಂಶಗಳು ಮುಖ್ಯ ಅಂತೀರಾ ನಿಮ್ ಪ್ರಕಾರ? ನನ್ನ ಪ್ರಕಾರ ಈಗ ಬಂದಿರೋ ಈ ಕಾನೂನು 498A ಏನಿದೆ ಅದನ್ನ ಸೊಸೆಂದ್ರು ಸ್ವಲ್ಪ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಿಸ್ಯೂಸ್ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಅತತ್ ಸರಿ ಅಂದ್ರೆ ಒಂದ್ ಸಿಟ್ಟಿಗೆ ಹೇಳೋದು, ಇತತ್ ಸರಿ ಅಂದ್ರೆ ಏನೋ ಅಂದ್ರು ಅಂತ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳು,
ಬಹಳ ದೊಡ್ಡದಾದ ಒಂದೇನೋ ಪೆಟ್ಟಾದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ 498A. ಆದ್ರೆ ಇವರು ಸಣ್ಣ ಪುಟ್ಟದಕ್ಕೂ ಒಂದು ಕಂಪ್ಲೇಂಟ್ ಕೊಡೋದು, ಇವೆಲ್ಲ ಸೊಸೆಂದ್ರೂ ಬಿಡ್ಬೇಕು. ಅತ್ತೆನ ಅಮ್ಮ ತಾಯಿ ಅನ್ನೋ ಒಂದು ಸ್ಥಾನ ಕೊಟ್ಟಾಗ ಹುಟ್ಟಿದ ಮನೆ ಇದು ಮೆಟ್ಟಿದ ಮನೆ ಎರಡೂ ಒಂದೇ. ಹುಟ್ಟಿದ ಮನೆಗೆ ಎಷ್ಟು ಇಂಪಾರ್ಟೆನ್ಸ್ ಮೆಟ್ಟಿದ ಮನೆಗೆ ಅಷ್ಟೇ ಇಂಪಾರ್ಟೆಂಟ್. ನನ್ನ ಅತ್ತೆ ನನಗೆ ಮದುವೆ ಆಗಿ ಬಂದ್ಮೇಲೆ ಲಾ ಮಾಡಿಸಿದ್ರು. ಲಾ ಮಾಡು ನೀನ್ ಲಾ ಮಾಡು ಅಂದು ಕೂಡಿಸಿ ಓದಿಸಿ ಶಿ ಎನ್ಕರೇಜ್ ಮೀ. ಆ ಒಂದು ಭಾವನೆ, ನಾನು ಅತ್ತೆ ಅಂತ ಕರೆಯಲ್ಲ, ಅಮ್ಮ ಅಂತ ಕರಿತೀನಿ. ಯಾಕಂದ್ರೆ ಅಲ್ಲಿ ಆ ತಾಯಿ ಇಲ್ಲಿ ಈ ತಾಯಿ ಅಷ್ಟೇ, ಇಬ್ರು ತಾಯಿನೇ, ಇಬ್ರು ತಾಯಿ ಸಮಾನ. ಸೊ ವಯಸ್ಸಾಗಿದೆ. ಈ 498A ಏನಿದೆ ನಮ್ಮನ್ನ ಸೊಸೆಂದ್ರನ ರಕ್ಷಣೆ ಮಾಡ್ಲಿಕ್ಕೆ ಏನಿದೆ ಈ ಕಾನೂನು, ಇದನ್ನ ಒಂದು ಸರಿಯಾದ ರೀತಿ ಒಳಗೆ ಬಳಕೆ ಮಾಡಿಕೊಂಡಾಗ ಮನೆಯೊಳಗೆ ಯಾವುದೇ ರೀತಿ ಗಲಾಟೆ, ಗಂಡಸರಿಗೂ ಒಂದು ಸುಖವಾದ ನೆಮ್ಮದಿಯಾದ ವಾತಾವರಣ ಸೃಷ್ಟಿ ಮಾಡ್ಬೇಕಂದ್ರೆ ಅದು ಅತ್ತೆ ಸೊಸೆ ಕೈನಲ್ಲೇ ಇದೆ. ಈಗ ಅದಕ್ಕೆ ಈ ಟೆನ್ಷನ್ ಇಂದಾನೆ ಗಂಡಸರಿಗೆಲ್ಲ ಶುಗರು BP ಎಲ್ಲ ಬರ್ತಿರೋದು. ಮನೆಯಲ್ಲಿರೋ ಟೆನ್ಷನ್, ಆಫೀಸ್ ನಲ್ಲಿರೋ ಟೆನ್ಷನ್, ಈ ಮನೆ ವಾತಾವರಣ ತಿಳಿಯಾದಾಗ ಯಾರಿಗೂ BP ಇರಲ್ಲ, ಶುಗರು ಇರಲ್ಲ. ಓಕೆ, ನೆಕ್ಸ್ಟ್ ಅನಿತಾ ಅವರೇ, ನೀವೇನ್ ಹೇಳ್ತೀರಾ? ಯಾವ ರೀತಿ ಈ ಒಂದು ಸಂಬಂಧವನ್ನ ಗಟ್ಟಿ ಮಾಡ್ಕೊಂಡು ಆ ಸಂಸಾರವನ್ನ ಸುಖ ಸಂಸಾರ ಮಾಡ್ಕೋಬೇಕಾದ್ರೆ ಏನು ಪ್ರಮುಖವಾಗಿ ಗಮನ ಹರಿಸಬೇಕು? ಅದು ಅತ್ತೆ ಆಗಿರಬಹುದು, ಸೊಸೆ ಆಗಿರಬಹುದು. ಇಲ್ಲಿ ಕೇವಲ ಒಬ್ಬರ ಮೇಲೆ ಜವಾಬ್ದಾರಿ ನಿಲ್ಲೋದಿಲ್ಲ. ಪ್ರತಿಯೊಬ್ಬರು ಕೂಡ ಅತ್ತೆ ಎಷ್ಟು ಜವಾಬ್ದಾರಿಯುತವಾಗಿರ್ತಾರೋ ಅಷ್ಟೇ ಜವಾಬ್ದಾರಿ ಸೊಸೆ ಮೇಲೂ ಇರುತ್ತೆ. ಸೊ ಈ ಇಬ್ಬರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡ್ರೆ ಆ ಸಂಸಾರ ಚೆನ್ನಾಗಿರುತ್ತೆ? ಇದಕ್ಕೆ ನಾನು ಹೇಳ್ಬೇಕಂತಂದ್ರೆ ಏನಿಷ್ಟೇ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಒಂದು ಅತ್ತೆ ಸೊಸೆ ನಡುವಲ್ಲೇ. ಯಾಕಂದ್ರೆ ನಾನು ಒಂದು ಮನೆ ಬಿಟ್ಟು ಬಂದಿರ್ತೀನಿ, ನನ್ನ ತಾಯಿಗೆ ಅಲ್ಲಿ ಒಂದು ಸೊಸೆ ಬರ್ತಾಳೆ. ನಾನು ಇಲ್ಲಿ ನಮ್ಮ ಅತ್ತಿಗೆ ಚೆನ್ನಾಗಿ ನೋಡ್ಕೊಂಡು ಅವರಿಗೆ ತುಂಬಾ ಕೆಲಸ ಇದ್ರೆ ನಾನು ಸಹಾಯ ಮಾಡ್ತೀನಿ, ಅಥವಾ ಅವ್ರು ಇಲ್ದಾಗೆ ನಾನು ಪ್ಯಾಚಪ್ ಮಾಡ್ತೀನಿ. ನಾನು ಅವ್ರ ಕೆಲಸ ಅವ್ರು ಇಲ್ದಾಗ ನಾ ಮಾಡ್ಕೊಂಡು ಹೋಗ್ತೀನಿ, ನಾ ಇಲ್ದಾಗ ಅವರು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಿಂದ ನಮ್ಮಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಇದ್ರ ನಾನು ಯಾಕೆ ಇಟ್ಕೊಂಡಿನಿ ಹಿಂಗಂತಂದ್ರೆ, ಯಾಕಂದ್ರೆ ನನಗ್ ಬರೋ ಮುಂದೆ ನಮ್ಮ ತಾಯಿಗೆ ಒಂದ್ ಸೊಸೆ ಬರೋ ಅಕ್ಕಿ ನೋಡಿ ಇದನ್ನ ಕಲಿಬೇಕು. ಯಾಕಂದ್ರೆ ನಮ್ಮ ತಾಯಿ ಕೂಡ ಒಂದ್ ಸೊಸೆ ಬರುವಾಗ ಅವ್ರು ಈ ರೀತಿಯಿಂದ ನಡ್ಕೊಂಡು ಹೋಗ್ಬಾರ್ದು. ಸೊ ಎಲ್ಲಾರು ಸೊಸೆಂದರಿಗೂ ಒಂದು ಅವರು ಜಾಬ್ ಮಾಡ್ಲಿ ಅಥವಾ ಶೀಸ್ ಅ ಡಾಕ್ಟರ್ ಆರ್ ಇಂಜಿನಿಯರ್ ವಾಟ್ ಎವರ್ ಇಟ್ ಇಸ್, ಅವ್ರು ಏನೇ ಇರ್ಲಿ, ಅದಕ್ಕೊಂದು ಅತ್ತೆ ಅನ್ನೋದು ನಾವು ಒಂದ್ ಕಾಲಕ್ಕೆ ಅತ್ತೆ ಆಗ್ತೇವಿ. ಇವತ್ ನಾವು ಚೆನ್ನಾಗಿ ನಡ್ಕೊಂಡು ಹೋದ್ರೆ ಅಂತಂದ್ರೆ ಅದೇ ಸಂಸ್ಕಾರ ಅದೇ ಪ್ರೀತಿ ನಾವು ಬರೋ ಸೊಸೆಗೂ ಕೊಡ್ಬೋದು. ಓಕೆ ಅನಿತಾ, ಕೊಡ್ಬೋದು, ಅವರಿಗೂ ನಾವು ಒಂದು ಫ್ರೀಡಮ್ ಕೊಡ್ಬೋದು. ಓಕೆ, ಇಬ್ಬರಿಗೂ ಧನ್ಯವಾದ. ಸೊ ಕೊನೆಯದಾಗಿ ಸಂಧ್ಯಾ ಅವ್ರು ಏನ್ ಹೇಳಕ್ ಬಯಸ್ತೀರಾ? ಅಂದ್ರೆ ಈ ಎರಡು ಉಪನ್ಯಾಸಕಿಯಾಗಿ ನೀವೇನ್ ಹೇಳೋದಕ್ ಬಯಸ್ತೀರಾ? ಅಂದ್ರೆ ಎಲ್ಲರಲ್ಲೂ ಈಗೋ ಇರುತ್ತೆ, ಎಲ್ಲರೂ ತಮ್ಮ ಲೈಫ್ ಸ್ಟೈಲ್ ನ ಸಡನ್ ಆಗಿ ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಅಥವಾ ಎಲ್ಲರೂ ಕೂಡ ತಮ್ಮ ಸ್ವಾಭಿಮಾನವನ್ನ ಬಿಟ್ಟು ಏನು ಮಾಡೋದಕ್ಕಾಗೋದಿಲ್ಲ. ಹೊಂದಾಣಿಕೆ ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟನೇ. ಯಾಕೆಂದ್ರೆ 20-25 ವರ್ಷ ಒಂದ್ ಕಡೆ ಸಂಸಾರ ಮಾಡಿ, ಅಂದ್ರೆ ಒಂದ್ ಕಡೆ ಜೀವನ ಕಳೆದು ಅದನ್ನ ಇನ್ನೊಂದು ಕಡೆ ಬಂದು ಚೇಂಜ್ ಮಾಡ್ಕೋಬೇಕು ಅಂದ್ರೂ ಕಷ್ಟ. ಹಾಗೆ ತನ್ನ ಸಂಸಾರವನ್ನ ಇನ್ನೊಂದು ಹೆಣ್ಣು ಬಂದ ತಕ್ಷಣ ಆಕೆ ಮೇಲೆ ಜವಾಬ್ದಾರಿ ಕೊಡೋದು ಕಷ್ಟ. ಎರಡೂ ಕಷ್ಟನೇ. ಆದ್ರೆ ಇಷ್ಟಪಟ್ಟು ಮಾಡೋದು ಹೇಗೆ? ಅಂದ್ರೆ ಅತ್ತೆ ಸೊಸೆ ಇಬ್ಬರ ನಡುವೆ ಕೂಡ ಹಲವಾರು ಭಿನ್ನಾಭಿಪ್ರಾಯಗಳು ಬರ್ಬೋದು, ವೈಮನಸ್ಯಗಳಿರ್ಬೋದು, ತಾಕಲಾಟಗಳಿರ್ಬೋದು, ಏನೇ ಇದ್ರೂ ಕೂಡ ಅದು ಕೇವಲ ಅವರಿಬ್ಬರ ನಡುವಿನ ಸಂಬಂಧ ಅನಿವಾರ್ಯತೆ ಆಗದೆ, ಏನೋ ಸೊಸೆ ಬಂದಿದ್ದಾಳೆ ನಾ ಅವಳ ಜೊತೆ ಹೊಂದ್ಕೊಳ್ಬೇಕು, ಅಥವಾ ಅತ್ತೆ ಇನ್ನೆಲ್ಲೂ ಕಳ್ಸೋಕ್ಕಾಗಲ್ಲ ಇವ್ರ ಜೊತೆ ನಾನು ಹೊಂದ್ಕೊಳ್ಳೇಬೇಕು, ಈ ಅನಿವಾರ್ಯತೆ ಆಗದೆ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇರಬೇಕು ಅನ್ನೋದು ನನ್ನ ಹಾರೈಕೆ. ಅದು ಅನಿವಾರ್ಯ ಆಗಬಾರ್ದು, ಪ್ರೀತಿ ವಿಶ್ವಾಸ ಮಾತ್ರ ಆಗಬೇಕು. ಓಕೆ, ಧನ್ಯವಾದ ಸಂಧ್ಯಾ ಅವರೇ, ಧನ್ಯವಾದ ಲತಾ ಅವರೇ. ಸಂಧ್ಯಾ ಅವರೇ ಮತ್ತು ಅನಿತಾ ಅವರೇ, ನಿಮಗೂ ಕೂಡ ಧನ್ಯವಾದ. ಸೊ ವೀಕ್ಷಕರೇ, ಇನ್ನೂ 10 ಹಲವು ದಿನ ಇದೇ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ. ಅತ್ತೆ ವರ್ಸಸ್ ಸೊಸೆ ಇದು ಯಾಕೆ ಬಂದಿದೆ, ಅಂದ್ರೆ ಅತ್ತೆ ವರ್ಸಸ್ ಸೊಸೆ ಅನ್ನೋದು ಯಾಕೆ ಬಂದಿದೆ ಅನ್ನೋದು ನಮ್ಮ ಪ್ರಶ್ನೆ. ನೀವು ಉತ್ತರಿಸಬಹುದು, ನೀವು ಕೂಡ ಚರ್ಚೆಯಲ್ಲಿ ಭಾಗವಹಿಸಬಹುದು. ನೀವು ಯಾವುದೇ ಜಿಲ್ಲೆಯವರಾಗಿದ್ರೂ ಕೂಡ ಅಲ್ಲಿರುವಂತಹ ಸುವರ್ಣ ನ್ಯೂಸ್ ಕಚೇರಿಗೆ ಹೋಗಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನೀವು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು. ಇದು ಇವತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.